ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರ ಕಶ್ಯಪೋ ನಾರದೋ ಗಾರ್ಗ್ಯ ಮರೀಚಿರ್ ಮುನಿರಂಗಿರಾ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗೋ ಜವನ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಸೆಪ್ಟೆಂಬರ್ ತಿಂಗಳು ನಿಮಗೆ ವಿಶೇಷವಾಗಿ ಭಾದ್ರಪದ ಮಾಸ ಆರಂಭದ ದಿವಸಗಳು ಮತ್ತು ಪಿತೃಪಕ್ಷ ದಿವಸಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತಂದರೆ 5ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 6ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, 7ನೇ ತಾರೀಕಿಗೆ ರಾಹು ಜಯಂತಿ ಮತ್ತು ಅನಂತನ ಹುಣ್ಣಿಮೆ ಅಂತ ಹೇಳಿದೆ. ಹಾಗೆ 8ನೇ ತಾರೀಕಿಂದ ಪಿತೃಪಕ್ಷ ಆರಂಭ ಆಗುತ್ತೆ, ಮಹಾಲಯ ಪಕ್ಷ ಆರಂಭ ಆಗುತ್ತೆ. 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ಕೃಷ್ಣ ಜಯಂತಿ ಇದೆ. ಹಾಗೆ 17ನೇ ತಾರೀಕಿಗೆ ವಿಶ್ವಕರ್ಮ ಜಯಂತಿ ಇದೆ. ಆ ದಿವಸ ಸಂಕ್ರಾಂತಿಯೂ ಕೂಡ ಇದೆ, ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ 18ನೇ ತಾರೀಕಿಗೆ ಮಹಾಲಯ ದ್ವಾದಶಿ. ಹಾಗೆ 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ. ವಿಶೇಷವಾಗಿ ಪಿಂಡ ಪ್ರದಾನಾದಿಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ 21ನೇ ತಾರೀಕಿಗೆ ಬಹಳ ವಿಶೇಷವಾದಂಥದ್ದು. ಯಾಕಂದರೆ ಮಹಾಲಯ ಅಮಾವಾಸ್ಯೆ ವರ್ಷಕ್ಕೆ ಒಂದು ದಿವಸ ಆದರೂ ಕೂಡ ಪಿತೃಕಾರ್ಯಗಳನ್ನು ಮರೆಯದೇ ಇದ್ದ ಹಾಗೆ ಪ್ರಯತ್ನವನ್ನು ಮಾಡಿ ಪೂಜೆಯನ್ನು ಮಾಡಿ. ಹಾಗೆ 22ನೇ ತಾರೀಕಿಂದ ನವರಾತ್ರಿ ಆರಂಭ ಆಗುತ್ತೆ. ಅಶ್ವಿಜ ಮಾಸದ ನವರಾತ್ರಿ, ಶರನ್ನವರಾತ್ರಿ ಅಂತ, ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿಗೆ ಶನ್ನವರಾತ್ರಿ ಎಂಬುದಾಗಿ ಕರೀತಾರೆ. ಅಂತಹ ನವರಾತ್ರಿಯ ಪೂಜೆ ಪುನಸ್ಕಾರ ಮಾಡುವಂಥದ್ದು. 29ನೇ ತಾರೀಕಿಗೆ ಸರಸ್ವತಿ ಪೂಜೆ ಮಾಡುವಂಥದ್ದು. 30ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. ಹಾಗೆ ಅಕ್ಟೋಬರ್ 1ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ದಶಮಿ ಇದೆ. ಹಾಗೆ ವಿಜಯದಶಮಿಯು ಕೂಡ 2ನೇ ತಾರೀಕಿಗೆ ಹಾಕಿದ್ದಾರೆ. ಹಾಗಾಗಿ 1ನೇ ತಾರೀಕು 2ನೇ ತಾರೀಕು ಆಯುಧ ಪೂಜೆ ಮತ್ತು 2ನೇ ತಾರೀಕಿಗೆ ವಿಜಯದಶಮಿ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂಥ ರವಿ ಬುಧರು ರಾಶಿಯಲ್ಲಿ, ಹಾಗೆ 2ನೇ ರಾಶಿಯಲ್ಲಿ ಕುಜ, ಹಾಗೆ ನಿಮ್ಮ ರಾಶಿಯಿಂದ 6ಠ ರಾಶಿಯಲ್ಲಿ ರಾಹು, ಸಪ್ತಮ ರಾಶಿಯಲ್ಲಿ ಶನಿ, ಹಾಗೆ ದಶಮ ರಾಶಿಯಲ್ಲಿ ಗುರು, ಹಾಗೆ 12ನೇ ರಾಶಿಯಲ್ಲಿ ಶುಕ್ರ ಕೇತು. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1ರಿಂದ 4 ಪಾದಗಳು, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ನಕ್ಷತ್ರ ಪರಿಹಾರಗಳು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 4ನೇ ತಾರೀಕು ಪ್ರಶಸ್ತವಾಗಿದೆ, ಹಾಗೆ 7ನೇ ತಾರೀಕು ಪ್ರಶಸ್ತವಾಗಿದೆ. ಇದು ನವರಾತ್ರಿ ದಿವಸ, ನವರಾತ್ರಿಯ 1-2 ದಿವಸದಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು, ವಿಶಾಖ ನಕ್ಷತ್ರ ಇದೆ 26ಕ್ಕೆ, ಆ ದಿವಸವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಬಹುದು. ಇನ್ನು 8ನೇ ತಾರೀಕಿಂದ 21ನೇ ತಾರೀಕಿನವರೆಗೂ ಕೂಡ ಮಹಾಲಯ ಪಕ್ಷ ಆದದ್ರಿಂದ ಅಂತಹ ಆದಷ್ಟು ಶುಭ ಕಾರ್ಯಗಳನ್ನು ಹೆಚ್ಚಿನದಾಗಿ ಯಾವುದೋ ಗೃಹ ಪ್ರವೇಶವೋ ಉಪನಯನವೋ ಮೊದಲಾದಂತಹ ಕೆಲಸಕ್ಕೆ ಅಷ್ಟು ಉತ್ತಮವಾದದ್ದಲ್ಲ. ಒಟ್ಟಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನವರಾತ್ರಿಯಲ್ಲಿ ಎಡಬಿಡದೆ ಇದ್ದ ಹಾಗೆ ದೇವಿಯನ್ನು ಆರಾಧನೆ ಮಾಡಿ. ನೋಡಿ, ನಿಮಗೆ ಗೃಹಸ್ಥಿತಿ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ನೋಡಿ, ರಾಶ್ಯಾಧಿಪತಿ ರಾಶಿಯಲ್ಲಿದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ. ಎಲ್ಲೋ ಒಂದು ಕಡೆಗೆ ಚಿಂತೆ ಇರುವಂಥದ್ದು, ನನ್ನ ಕೈಯಲ್ಲಿ ಕೆಲಸ ಆಗಲ್ಲ ಹೇಳುವಂಥದ್ದು, ಮತ್ತು ನಾಳೆ ಹೋಗ್ತಾ ಇರುವಂತಹ ಕೆಲಸಗಳು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಒಂದು ಒಳ್ಳೆಯ ಥರದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಬಂದು ನಿಮ್ಮ ಒಳಗಡೆಗೆ ಸಾಧನೆ ಮಾಡುವಂಥದ್ದು ಬರುತ್ತೆ. ಯಾಕಂದರೆ 2 ಥರ ಇರುತ್ತೆ. ಬಾಯಲ್ಲಿ ಹೇಳುವಂಥದ್ದೊಂದು, ಒಳಗಡೆ ಯೋಚನೆ ಮಾಡಿ ಒಳಗಡೆ ಗಟ್ಟಿ ಇರಬೇಕು ಯಾವುದೇ ಸಾಧನೆ ಮಾಡಬೇಕು ಅಂತಂದರೆ. ಹಾಗಾಗಿ ಒಳಗಡೆಗೆ ಮಾನಸಿಕವಾದಂಥ ಸ್ಥಿತಿಯು ಬಹಳ ಬಲಿಷ್ಠವಾಗ್ತದೆ. ಆತ್ಮಕಾರಕನಾದಂತಹ ರವಿಯು ರಾಶಿಯಲ್ಲಿ ಬುಧನ ಜೊತೆಗಿದ್ದು ಬುಧಾದಿತ್ಯ ಯೋಗ ಆದದ್ರಿಂದ ಆತ್ಮಕಾರಕನಾದಂಥ ರವಿಯು ಬಲಿಷ್ಠವಾಗ್ತಾನೆ. ಅಲ್ಲಿಗೆ ಅರ್ಥ ಏನು? ನಿಮ್ಮ ಸದೃಢವಾದಂತಹ ಮನಸ್ಥಿತಿ ಬಲಿಷ್ಠವಾಗುತ್ತೆ. ಎಷ್ಟೋ ಸಲ ನಾವು ಕೆಲಸಕ್ಕೆ ಹೊರಡುವಾಗ ಆಗುತ್ತೋ ಇಲ್ಲೋ ಹೇಳುವಂಥ ಚಿಂತೆ ಇರುತ್ತೆ. ಆದರೆ ಈ ತಿಂಗಳಲ್ಲಿ ದೃಢವಾದಂಥ ಒಂದು ತೀರ್ಮಾನ, ದೃಢವಾದಂಥ ಒಂದು ನಿಶ್ಚಯ, ಇದು ಕೆಲಸ ಆಗತ್ತೆ ಹೇಳಿ ನಂಬಿಕೆ ಇಟ್ಕೊಂಡು ಹೋಗುವಂತಹ ಪ್ರಯತ್ನಗಳು, ಆ ಪ್ರಯತ್ನಕ್ಕೆ ಸಫಲವಾಗತ್ತೆ ಅಂತ ನಾವು ಹೇಳಬಹುದು. ಹಾಗಾಗಿ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ಆತ್ಮಸ್ಥೈರ್ಯವೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಗೌರ್ಮೆಂಟಿನ ಹೆಚ್ಚಿನದಾದಂಥ ಲಾಭ, ಎಲ್ಲೋ ಒಂದು ಕಡೆ ಗೌರ್ಮೆಂಟಿಂದ ಲಾಭ ಬರಬೇಕು, ಆರ್ಥಿಕವಾದಂಥದ್ದಾಗಬೇಕು, ಎಲ್ಲೋ ಒಂದು ಕಡೆಗೆ ಗೌರ್ಮೆಂಟ್ ಬ್ಯಾಂಕಿಂದ ಲೋನ್ ತೆಗೆದುಕೊಳ್ಬೇಕು, ಸಬ್ಸಿಡಿ ಸಿಗಬೇಕು, ಕೃಷಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ಇಂತಹ ಯಾರ್ಯಾರು ಯೋಚನೆಗಳಲ್ಲಿದ್ದರೋ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಮತ್ತು ಕಾನೂನಿನ ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಕಾನೂನು ವಿಷಯದಲ್ಲಿ ಎಲ್ಲ ತೊಂದರೆ ತಾಪತ್ರಗಳು, ಎಲ್ಲ ಕಿರಿಕಿರಿಗಳು ಹೀಗೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ
ಕಾನೂನಿನ ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ. ನೋಡು, ಕೋರ್ಟು ಕಚೇರಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅಂಥವರಿಗೆ ಹೆಚ್ಚಿನದಾದಂಥ ಮನ್ನಣೆ ಮತ್ತು ವಾಕ್ಸಿದ್ಧಿ ಆಗುವಂಥದ್ದು. ನೀವೇನೇನು ಪ್ಲ್ಯಾನ್ ಮಾಡ್ತಿರೋ, ಏನೇನು ಯೋಚನೆ ಮಾಡ್ತಿರೋ, ಮಾತಿನನ್ನು ನುಡಿತಿರೋ, ಅದೆಲ್ಲ ಒಂದು ಒಳ್ಳೆ ರೀತಿಯಾದಂತಹ ಪರಿಣಾಮ ಆಗುತ್ತೆ. ಎಷ್ಟೋ ಸಲ 100 ಪದಗಳನ್ನು ಹೇಳೋಕ್ಕಿಂತ ಒಂದೇ ಪದ ಹೇಳಿದ್ರೂ ಕೂಡ ಸಾಕಾಗುತ್ತೆ. ಹಾಗಾಗಿ ರಾಶಿಯಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳಿರೋದ್ರಿಂದ ನಿಮ್ಗೆ ಹೆಚ್ಚಿನದಾದಂತಹ ವಾಕ್ಸಿದ್ಧಿಯಾಗಿ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ ಮತ್ತು ಜಯತ್ತೂ ಕೂಡ ಸಿಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ಕೇಸ್ ಇರಬಹುದು, ಬೇರೆ ಕೆಲಸ ಇರಬಹುದು, ಹೀಗೆಲ್ಲ ಆಗ್ತಾ ಇರುತ್ತೆ. ಆದರೆ ಅದರಲ್ಲಿ ಜಯ ಸಿಗುವಂಥದ್ದು ಬಹಳ ಕಷ್ಟ ಆಗುತ್ತೆ. ಆದರೆ ಸತ್ಯಕ್ಕೆ ಜಯ ಅಂತೇಳಿ ಹೇಳ್ತಾರೆ. ಸತ್ಯಕ್ಕೆ ಖಚಿತವಾಗೂ ಜಯ ಆಗುತ್ತೆ, ಆದರೆ ತುಂಬ ಸಮಯ ಆಗುತ್ತೆ. ಅಲ್ಲಿವರೆಗೆ ಯೋಚನೆ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ವಾಕ್ಸಿದ್ಧಿ ಆಗುವಂಥ ಸಾಧ್ಯತೆಗಳು. ಇನ್ನೂ ಒಂದು ಹಂತಕ್ಕೆ ರಾಶಿಯಲ್ಲಿ ರವಿ ಮತ್ತು ಬುಧ ಇದ್ದಾರೆ. ನಿಮ್ಮ ಮನೆಯೇನೇನೋ ಮನೆ ಸುಂದರ ಮಾಡುವಂಥದ್ದು, ಮನೆಗೆ ಹೋದಂಥ ವಸ್ತುಗಳನ್ನು ಹೊರಗಡೆ ಹಾಕಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಇಂತಹ ಒಂದು ಉತ್ತಮವಾದಂತಹ ದಾರಿಗಳನ್ನು ನೀವು ಕಾಣಬಹುದು. ಆದರೆ ಖರ್ಚು ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗ್ಬೋದು ಅಂತೇಳಿ ಹೇಳ್ತೇನೆ. ಇನ್ನು ಧನಸ್ಥಾನದಲ್ಲಿ ಬುಧ, ಧನಸ್ಥಾನದಲ್ಲಿ ಕುಜನಿಂದ ಚಿಂತನೆ ಮಾಡುವಂಥದ್ದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಲಾಭಾಂಶ ಆಗುವಂಥದ್ದು. ಒಂದು ಇದ್ದಕ್ಕಿದ್ದ ಹಾಗೆ ಈ ಒಂದು ರಾಶಿಯವರು ಹೆಚ್ಚಿನದಾಗಿ ಕಂಪ್ಯೂಟರ್ ಕೆಲಸ ಕಾರ್ಯಗಳು, ಇಂಜಿನಿಯರ್ ಆಗಿರುವಂಥದ್ದು, ಡಾಕ್ಟರ್ಗಳಾಗಿರುವಂಥದ್ದು, ಅಥವಾ ಟೈಪ್ ಮಾಡುವಂಥ ವ್ಯಕ್ತಿಗಳು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿರುವಂಥದ್ದು, ಗೌರ್ಮೆಂಟ್ ಅಧಿಕಾರಿಗಳನ್ನು ನಾವು ಕಾಣಬಹುದು. ಹಾಗಾಗಿ ನಿಮಗೆಲ್ಲ ಒಂದು ಸ್ವಲ್ಪ ಪ್ರಮೋಷನ್ ಆಗಿಲ್ಲ, ಪ್ರಮೋಷನ್ನ ಅವಕಾಶಗಳು, ಅಥವಾ ಎಲ್ಲ ಒಂದು ಕಡೆಗೆ ನಿಮಗೆ ಮನಸ್ಸಿಗೆ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಾಗುವಂಥದ್ದು, ಅನಿರೀಕ್ಷಿತವಾದಂಥ ಧನಾಗಮನ. ಕುಜನಿಂದ ನಿಮಗೆ ನಿನ್ನೆ ರಾತ್ರಿಯವರೆಗೂ ಕೂಡ ಏನೋ ಕೆಲಸ ಆಗುತ್ತೆ ಅಂತೇನಿಲ್ಲ, ಇವತ್ತು ಬೆಳಗ್ಗೆ ದಿಢೀರ್ನದು ಕೆಲಸ ಆಗಿಬಿಡುತ್ತೆ. ಹೇಗೆ ECS ಎಲ್ಲ ಕಟ್ಟಾಗತ್ತಲ್ಲ ಬ್ಯಾಂಕಲ್ಲಿ, ರಾತ್ರಿ 12 ಗಂಟೆಗೆ ದುಡ್ಡು ಕಟ್ಟಾಗಿ ಬ್ಯಾಂಕ್ ಲೋನೆಲ್ಲ ಹೋಗುತ್ತಲ್ಲ, ಅದೇ ಥರ ನಿಮಗೆ ಹೆಚ್ಚಿನದೇ ಆದಂಥ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಧನಸ್ಥಾನ ಬಹಳ ಬಲಿಷ್ಠವಾಗಿದೆ. ಆರ್ಥಿಕವಾದದ್ದು ಅಭಿವೃದ್ಧಿ ಆಗುತ್ತೆ. ಆರ್ಥಿಕವಾಗಿ ನಿಮಗೂ ಮನಸ್ಸಿಗೆ ಸಮಾಧಾನ ಎಲ್ಲ ಒಂದು ಹಂತಕ್ಕೆ ಸಿಗತ್ತೆ ಅಂತೇಳಿ ಹೇಳಬಹುದು. ಮತ್ತು ಒಂದು ಹಂತಕ್ಕೆ ಕುಜನಿಂದ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡಿಯವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಇಲ್ಲ ಒಂದು ಕಡೆಗೆ ಜಾಗ ಸೇಲ್ ಮಾಡಬೇಕಪ್ಪ ಅಥವಾ ಬಾಡಿಗೆಗೆ ಬರಬೇಕು, ಇಂತಹ ಮನಸ್ಥಿತಿ ಇದ್ದರೂ ಕೂಡ ಅದಕ್ಕೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಇನ್ನು ಷಷ್ಠದ ರಾಶಿಯಲ್ಲಿ ರಾಹು, ಅಂದರೆ ವಿದೇಶದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಅಥವಾ ವಿದೇಶದ ಕಂಪನಿಗಳನ್ನು ಕೆಲಸ ಮಾಡ್ತಾ ಇದ್ದರೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲಸದಲ್ಲೇನೋ ಒಂದು ಸ್ವಲ್ಪ ಕಿರಿಕಿರಿ ತೊಂದರೆ ಆಗ್ತಾ ಇದ್ದರೆ ಅದು ಸ್ವಲ್ಪ ಸರಿಯಾಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಕೆಲಸದಲ್ಲೂ ಪುನಃ ಕಿರಿಕಿರಿ. ನೋಡಿ, ದಶಮದಲ್ಲಿ ಗುರು ಇದ್ದಾನೆ, ಆದರೂ ಸ್ವಲ್ಪ ವಕ್ರವಾಗಿದ್ದಾನೆ. ಹಾಗಾಗಿ ವಕ್ರಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ ಗುರುವನ್ನು. ಹಾಗಾಗಿ ನೀವು ಸ್ವಲ್ಪ ಉದ್ಯೋಗ ಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಕಾಣಬಹುದು. ಏನೋ ಒಂದು ಕಡೆಗೆ ಕೆಲಸ ತಪ್ಪು ಹೋಯ್ತು ಹೇಳಿ ಚಿಂತೆ ಮಾಡಬೇಡಿ, ಮತ್ತೊಂದು ಕೆಲಸ ಸಿಗುತ್ತೆ, ಪ್ರಯತ್ನವನ್ನು ಮಾಡ್ತಾ ಇರಬೇಕು, ಮರಳಿ ಯತ್ನವ ಮಾಡು. ಯಾಕಂದರೆ ರಾಹು ಷಷ್ಠದಲ್ಲಿದ್ದಾನೆ. ಹಾಗಾಗಿ ಒಂದು ಹಂತಕ್ಕೆ ಏನೇನು ವೈರಿಗಳು, ಏನೇನು ಕಿರಿಕಿರಿ ಇವೆಲ್ಲ ಅವಾಗದು ಸರಿಯಾಗಿ ಹೋಗ್ತದೆ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಹೋಗಬೇಕು. ನಾವು ಮೋಸ, ದ್ರೋಹ, ಚಿಂತನೆ ಅಥವಾ ಆಲಸ್ಯತನದಿಂದ ತೊಂದರೆ ಮಾಡಬಾರ್ದು. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಮಗೆ ತೃಪ್ತಿ ಇರಬೇಕು ಮಾಡುವಂಥ ಕೆಲಸ. ಹಾಗೆ ಕೆಲಸವನ್ನು ನೀವು ಮಾಡ್ತಾ ಬನ್ನಿ. ಹಾಗಂತೇಳಿ ಸ್ವಲ್ಪ ಗುರು ವಕ್ರದಲ್ಲಿದ್ದಾನೆ, ವ್ಯಯಾಧಿಪತಿ ರಾಶಿಯಲ್ಲಿದ್ದಾನೆ, ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಚಿಂತೆ ಇರಬಹುದು. ಹಾಗಿದ್ದಾಗ ಕೂಡ ಭಗವಂತನೆಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ, ಅನುಕೂಲ ಆಗುತ್ತೆ. ಇನ್ನು ಸಪ್ತಮದ ಶನಿ ಒಂದು ಸ್ವಲ್ಪ ಇದ್ದಕ್ಕಿದ್ದ ಹಾಗೆ ಕೌಟುಂಬಿಕವಾದಂತಹ ರೀತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ನೀವು ಪಾರ್ಟ್ನರು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ರಲ್ಲಿ ಏನೋ ಸ್ವಲ್ಪ ಚಿಂತೆ ಆಗುವಂಥದ್ದು. ಹೀಗೆ ಒಂದು ಅಷ್ಟು 100ಕ್ಕೆ 100 ಹೊಂದಾಣಿಕೆ ಅಂತ ಅನಿಸೋದಿಲ್ಲ. ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆ ಕಿರಿಕಿರಿ, ಹೀಗೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಸಾಂಸಾರಿಕವಾದಂಥ ವಿಷಯದಲ್ಲಿ ಗಂಡ ಹೆಂಡತಿ ಇರಬಹುದು ಅಥವಾ ಅಣ್ಣ ತಮ್ಮ ಕುಟುಂಬದವರು ಇರಬಹುದು, ನೀವು ಆದಷ್ಟು ಸಮಾಧಾನವಾಗಿರುವಂಥ ಪ್ರಯತ್ನವನ್ನು ಮಾಡಿ. ಮಾತಿಗೆ ಮಾತು ಜಾಸ್ತಿ ಬೆಳೀತಾ ಹೋಗಬಹುದು. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ಮೌನಂ ಸನ್ನತಿ ಲಕ್ಷಣಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ ದಾಂಪತ್ಯದ ವಿಷಯದಲ್ಲಿ ಸ್ವಲ್ಪ ಮೌನಕ್ಕೆ ಶರಣ ಹೋಗುವಂಥದ್ದು ಒಳ್ಳೆಯದು. ಇನ್ನು 12ನೇ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಇದ್ದಾರೆ. ನಿಮ್ಗೆ ಆರ್ಥಿಕವಾಗಿ ಬರುತ್ತೆ, ಆದರೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಕಲೆ, ಸಾಹಿತ್ಯ, ಸಂಗೀತ ಓದ್ತಾ ಇದ್ದವರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಲಾಭಾಂಶಗಳು, ಅನುಕೂಲತೆಗಳಾಗಬಹುದು. ಅದರ ಜೊತೆಯಲ್ಲಿ ಒಂದು ಹಂತಕ್ಕೆ ನಿಮಗೋಸ್ಕರ ನೀವು ಖರ್ಚನ್ನು ಮಾಡ್ತಾ ಬನ್ನಿ. ವಿದ್ಯೆಗೋಸ್ಕರನೋ, ನಿಮಗೋಸ್ಕರನೋ ಅಥವಾ ನಿಮ್ಮ ಜ್ಞಾನಕ್ಕೋಸ್ಕರನೋ ಖರ್ಚನ್ನು ಮಾಡ್ತಾ ಬನ್ನಿ. ಅದರಿಂದನೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಎಷ್ಟೋ ಜನ ಒಂದು ಬುಕ್ ತೆಗೆದುಕೊಳ್ಳಿಕ್ಕೆ ನೋಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾಗಿ ನಮಗೆ ಅಧ್ಯಯನ ಆಗಬೇಕು, ತಿಳುವಳಿಕೆ ಬರಬೇಕು. ಯಾಕಂದರೆ ಜ್ಞಾನ ಇದ್ದರೆ ಜ್ಞಾನದ ಹಿಂದೆ ಎಲ್ಲವೂ ಕೂಡ ಬರುತ್ತೆ. ಸರಸ್ವತಿ ಇದ್ದರೆ ಸರಸ್ವತಿಯಿಂದ ಲಕ್ಷ್ಮಿಯೂ ಕೂಡ ಅನುಗ್ರಹಿಸ್ತಾಳೆ. ಸರಸ್ವತಿ ಇಲ್ಲ ಅಂತ ಆದರೆ ಲಕ್ಷ್ಮಿ ಬರುವುದಿಲ್ಲ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ನಿಮ್ಮ ಬಗ್ಗೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಂಪ್ರೂವ್ಮೆಂಟ್ ಮಾಡಿ, ಜಾಸ್ತಿ ಡೆವಲಪ್ ಆಗುವ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಶುಕ್ರನು 12ನೇ ರಾಶಿಯಲ್ಲಿದ್ದಾಗ
ಜ್ಞಾನವನ್ನು ಕೂಡ ಕೊಡ್ತಾನೆ ಬುಧನಿಂದ ಸಂಬಂಧವಾದಂಥ ರೀತಿಯಲ್ಲಿ. ಹಾಗಾಗಿ ಒಂದಂತಕ್ಕೆ ನಿಮ್ಮ ಜ್ಞಾನಗಳು ಕೂಡ ವೃದ್ಧಿಯಾಗಲಿ ಅಂತೇಳಿ ಹೇಳ್ತಾರೆ. ಹಾಗೆ 5 ಜಾಗ್ರತೆ ಈ ತಿಂಗಳಲ್ಲಿ. ಏನಪ್ಪ ಜಾಗ್ರತೆ? ಒಂದನೇದಾದಂಥ ಜಾಗ್ರತೆ, ಇದ್ದಕ್ಕಿದ್ದಾಗ ಸ್ವಲ್ಪ ಸಿಟ್ಟು ಕೋಪ ತಾಪಗಳು ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ಅತಿಯಾಗಿ ಖರ್ಚಾಗುತ್ತದೆ, ಖರ್ಚಾಗುವ ನೋಡಿ ಖರ್ಚನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಹಣಕಾಸು ಬರುತ್ತೆ ನಿಜ, ಬಂದಾಗ ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟು ಖರ್ಚು ಮಾಡಬೇಕು, ಬಂದದ್ದೆಲ್ಲ ತಿಂಗಳದ 25ನೇ ತಾರೀಕಿನ ಒಳಗಡೆ ಖರ್ಚಾಗುತ್ತೆ. ಇನ್ನು 1ನೇ ತಾರೀಕಿನವರೆಗೆ 5 ದಿವಸ ಯಾವಾಗ ಸಂಬಳ ಬರುತ್ತಪ್ಪ ಅಂಥೇಳಿ ನೋಡುವಂಥ ಪ್ರಯತ್ನಗಳಾಗುತ್ತೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ತಿಂಗಳಲ್ಲಿ ಸ್ವಲ್ಪ ಕುಟುಂಬದ ವಿಷಯದಲ್ಲಿ ಸಮಾಧಾನವನ್ನು ತಾಳುವಂಥ ಪ್ರಯತ್ನ ಮಾಡಿ. 5ನೇದಾಗಿ ಸತತವಾದಂಥ ಹೋರಾಟ ಮಾಡ್ತಾ ಇದ್ರೆ ನಿಲ್ಲಿಸಬೇಡಿ. ಎಷ್ಟೋ ಸಲ ಒಂದು ಕಂಪ್ನಿಗೆ ಹೋಗಿ 4-5 ಸಲ ಇಂಟ್ರ್ಯೂ ಕೊಡ್ತೇವೆ, ಮತ್ತೊಂದು ಕಂಪ್ನಿಗೆ ಹೋಗಿ ಮತ್ತೆ ಇಂಟ್ರ್ಯೂ ಕೊಡ್ತೇವೆ, ಕೊನೆಗೆ ಆ ಕಂಪ್ನಿಯು ಈ ಕಂಪ್ನಿಯಲ್ಲ ಎಲ್ಲ ಬಿದ್ದು ಹೋಗಿಬಿಡುತ್ತೆ. ಯಾವುದು ಕೆಲಸ ಬೇಡ ಅಂಥೇಳಿ ಚಿಂತೆ ಮಾಡಿ ಕೊನೆ ಬಿಸ್ನೆಸ್ಸನ್ನು ಲಾಸ್ ಆಗುವಾಗ ಆಗಿಬಿಡುತ್ತೆ. ಹಾಗಾಗಿ ಒಂದೊಂದಕ್ಕೆ ಸ್ವಲ್ಪ ತಾಳ್ಮೆ ಸಮಾಧಾನವನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಮ್ಮ ಅವಸರವೇ ನಮಗೆ ಕಷ್ಟವನ್ನು ಕೊಡುತ್ತದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಿದೆಯಪ್ಪ ಈ ತಿಂಗಳಲ್ಲಿ? ಉತ್ತರ ನಕ್ಷತ್ರ 2, 3, 4ನೇ ಪಾದ. ಸಾಧ್ಯವಾದ ಮಟ್ಟಿಗೆ ನೋಡಿ, ಹುಣ್ಣಿಮೆ ಇದೆ, 7ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ರಾಹು ಜಯಂತಿ ಇದೆ. ಒಂದು ಮುಷ್ಟಿ ಉದ್ದಿನ ಕಾಳು ಏನಾದರೂ ಇದ್ದರೆ ಅದನ್ನು ದಾನ ಮಾಡುವಂಥದ್ದು, ಅಥವಾ ಸಾಧ್ಯ ಆದರೆ ರಾಹು ಗ್ರಹಕ್ಕೆ ಪೂಜೆ ಮಾಡುವಂಥದ್ದು. ನಾಗನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ. ಆ ನಾಗದೇವರು ನಿಮಗೆ ರಕ್ಷಣೆಯನ್ನು ಕೊಡ್ತದೆ. ಅನಂತರದಲ್ಲಿ ಹಸ್ತ ನಕ್ಷತ್ರದವರು ನವರಾತ್ರಿ ನೋಡಿ, ಪಾಡ್ಯದಿಂದ ಆರಂಭ ಮಾಡಿ ವಿಜಯದಶಮಿವರೆಗೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಧ್ಯಾಕಾಲದಲ್ಲಿ ಲಲಿತಾ ಸಹಸ್ರನಾಮ ಹೇಳುವಂಥದ್ದು, ದೇವಿ ನಾಮಸ್ಮರಣೆ ಮಾಡುವಂಥದ್ದು, ಅಥವಾ ಚಂಡಿಕಾ ಸ್ತೋತ್ರ ಅಂತಿದೆ. ಇದೇ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಹಿಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ದೇವಿ ಕವಚ ಸ್ತೋತ್ರ, ದೇವಿ ಅರ್ಗಲಾ ಸ್ತೋತ್ರ, ದೇವಿ ಕೀಲಕ ಸ್ತೋತ್ರ ಅಂತೆಲ್ಲ ಇದೆ. ಹಾಗಾಗಿ ಅದನ್ನು ಶ್ರವಣ ಮಾಡಿ, ಬಹಳ ಉತ್ತಮವಾದಂಥದ್ದು. ಚಂಡಿಕಾ ಸಪ್ತಶತಿ ಹೇಳುವಂಥದ್ದು ಬಹಳ ಮಹತ್ತರವಾದಂಥದ್ದು. ಅದನ್ನು ಶ್ರವಣ ಮಾಡಿದ್ರೆ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಎಷ್ಟೆಷ್ಟು ನಾವು ಶ್ರವಣ ಮಾಡ್ತಾ ಹೋಗ್ತೇವೆಯೋ ಅಷ್ಟೆಷ್ಟು ಆ ದೇವಿಯ ಅನುಗ್ರಹವಾಗುತ್ತೆ. ನಮ್ಮ ಜನ್ಮಾಂತರವಾದ ದೋಷಗಳು ಕೂಡ ನಿವೃತ್ತಿಯಾಗುತ್ತೆ. ಸಂಧ್ಯಾಕಾಲದಲ್ಲಿ ನವರಾತ್ರಿಯಲ್ಲಿ ಹೇಳಿ ಬಹಳ ಉತ್ತಮವಾದಂಥದ್ದು. ಅನಂತರ ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ಮರೆಯದೇ ಇದ್ದ ಹಾಗೆ ನೋಡಿ, ದುರ್ಗಾಷ್ಟಮಿ ಇದೆ 30ನೇ ತಾರೀಕಿಗೆ. ಚಿತ್ತಾ ನಕ್ಷತ್ರದವರಿಗೆ ಎಲ್ಲ ಸ್ವಲ್ಪ ವಿಘ್ನ, ತೊಂದರೆ, ತಾಪತ್ರಗಳು ಬಹಳ ಬರ್ತಾ ಇದೆ. ಹಾಗಾಗಿ ನೀವೇನಪ್ಪ ಅಂತಂದರೆ 30ನೇ ತಾರೀಕು ದುರ್ಗಾಷ್ಟಮಿ ಇದೆ. ಆ ದಿವಸ ಎಲ್ಲಾದರೂ ದುರ್ಗಾ ಪೂಜೆ ಮಾಡುವಂಥದ್ದು, ದುರ್ಗಾ ಆರಾಧನೆ ಮಾಡುವಂಥದ್ದು, ದುರ್ಗಾ ಶಾಂತಿಯಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ಭಾಗವಹಿಸುವಂಥದ್ದು, ಇಂಥ ಕೆಲಸವನ್ನು ಪ್ರಯತ್ನ ಮಾಡಿ. ತಾಯಿಯ ಅನುಗ್ರಹದಿಂದ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.